ವೀಕ್ಷಕರೇ, ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ ಏಪ್ರಿಲ್ 7ನೇ ತಾರೀಕು ಮಂಗಳವಾರ. ನಾಳೆಯ ದಿನ ಭವಿಷ್ಯ ನೋಡೋಣ ಬನ್ನಿ. ಅದಕ್ಕೆ ಮುಂಚೆ ದಯವಿಟ್ಟು ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಯೂಟ್ಯೂಬಲ್ಲಿ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ, ಮೊದಲನೇದಾಗಿ ನೋಡುವ ಮೇಷರಾಶಿ. ವ್ಯವಹಾರದಲ್ಲಿ ಆರ್ಥಿಕ ಲಾಭ ದೊರೆಯುತ್ತದೆ, ಆದರೆ ಭಯದಿಂದ ಮನಸ್ಸಿಗೆ ತೊಂದರೆ ಆಗಬಹುದು. ಮನಸ್ಸಿಗೆ ಗೊಂದಲ ಉಂಟು ಮಾಡುವುದಕ್ಕೆ ಭಾವನೆಗಳ ಏರುಪೇರು ಸಾಧ್ಯತೆ. ಕೆಲಸದ ಸಂಬಂಧಗಳಲ್ಲಿ ಪ್ರಯಾಣವು ಅವಶ್ಯಕತೆಗಳು ಇರುತ್ತದೆ. ಆಸ್ತಿ ಅಥವಾ ವಾಹನ ಖರೀದಿ ಸಾಧ್ಯತೆ ಇದೆ. ಪ್ರತಿದಿನ ಯೋಗ ಮತ್ತು ಧ್ಯಾನ ಮಾಡಿ, ಇದು ಆರೋಗ್ಯ ಉತ್ತಮವಾಗಿರುತ್ತದೆ. ಶತ್ರು ಹಾನಿ ಉಂಟು ಮಾಡುವ ಪ್ರಯತ್ನ ಸಾಧರಿ ತಾಳ್ಮೆಯಿಂದ ಇರಿ. ಮುಂದಿನ ರಾಶಿ ವೃಷಭ. ಉದ್ಯೋಗದಲ್ಲಿ ಸಹೋದ್ಯೋಗಿಗಳ ಸಹಾಯದಿಂದ ಕೆಲಸಗಳು ಅಡೆತಡೆಗಳು ನಿವಾರಣೆ ಆಗುತ್ತದೆ. ಹಣದ ಹರಿವಿಗೆ ಹೊಸ ದಾರಿಗಳು ಸುಗಮವಾಗುತ್ತದೆ. ಕುಟುಂಬ ಮತ್ತು ಸ್ನೇಹಿತರ ಬೆಂಬಲ ದೊರೆಯಲಿದೆ. ಕಚೇರಿಯಲ್ಲಿ ನಿಮ್ಮ ಬಹು ಕಾರ್ಯಗಳು ಕೌಶಲ್ಯ ಪ್ರಸ್ತುತರಾಗಿರುತ್ತದೆ. ಮುಂದಿನ ರಾಶಿ ಮೀನ. ಆರ್ಥಿಕವಾಗಿ ನಿಮ್ಮ ಸ್ಥಾನ ಬಲಗೊಳ್ಳುತ್ತದೆ, ಆದರೆ ನೀವು ಕೆಲವು ಕುಟುಂಬದ ಸಂಬಂಧಿತ ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ. ನಿಮ್ಮ ವ್ಯಾಪಾರ ಮತ್ತು ವ್ಯವಹಾರದಲ್ಲಿ ಚಟುವಟಿಕೆಗಳಲ್ಲಿ ಉತ್ತಮವಾಗಿ ನಡೆದುಕೊಳ್ಳುತ್ತೀರಾ. ಇದು ಮುಂದಿನ ರಾಶಿ ಕಟಕ. ನಿಮ್ಮ ವ್ಯವಹಾರ ಸುಗಮವಾಗಿ ನಡೆಯುತ್ತದೆ ಮತ್ತು ಆರ್ಥಿಕ ಲಾಭ ಇದರಿಂದ ನಿಮ್ಮ ವ್ಯವಹಾರವನ್ನು ವಿಸ್ತಾರ ಯೋಜಿಸುತ್ತದೆ. ಈ ಸಮಯದಲ್ಲಿ ಹೊಸ ಉದ್ಯಮಿಗಳು ಪ್ರಾರಂಭಿಸಬಹುದು, ಏಕೆಂದರೆ ಹೀಗೆ ಮಾಡುವುದರಿಂದ ಆರ್ಥಿಕ ನಷ್ಟ ಕಾರಣವಾಗುವುದನ್ನು ತಡೆಗಟ್ಟಬಹುದು. ಮುಂದಿನ ರಾಶಿ ಸಿಂಹ. ಭಗವಂತನ ಅನುಗ್ರಹ ನಿಮ್ಮ ಮೇಲಿರುವುದರಿಂದ ಹೆದರಬೇಕಿಲ್ಲ. ಸಾಮಾಜಿಕ ಸ್ಥಾನಮಾನ ಮತ್ತು ಪ್ರತಿಷ್ಠೆ ಹೆಚ್ಚಾಗುತ್ತದೆ. ಐಷಾರಾಮಿ ಜೀವನವನ್ನು ಅನುಭವಿಸುವಿರಿ. ವೃತ್ತಿ ಜೀವನದಲ್ಲಿ ಪ್ರಗತಿ, ಹೊಸ ಅವಕಾಶಗಳು ದೊರೆಯುತ್ತದೆ. ಕೆಲಸದಲ್ಲಿ ಸ್ಥಳದ ಅನಗತ್ಯವಾದ ವಿವಾದಗಳನ್ನು ದೂರವಿರಿ. ಆರ್ಥಿಕ ಪರಿಸ್ಥಿತಿ ಸುಧಾರಣೆ, ಆದಾಯ ಹೆಚ್ಚಾಗುತ್ತದೆ ಸಾಧ್ಯತೆ ಇದೆ. ಹೊಸ ಆದಾಯ ಮೂಲದ ಲಾಭಗಳು ದೊರೆಯುತ್ತದೆ. ಮುಂದಿನ ರಾಶಿ ಕನ್ಯಾ. ನಿಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ, ಮನ ಕಂಪನ ಮುರುಳುತ್ತದೆ. ಮೇಲಾಧಿಕಾರಿಗಳ ನಿಮ್ಮ ಮೇಲೆ ಪ್ರೀತಿ ದೊರೆಯುತ್ತದೆ. ಹೊಸ ಜವಾಬ್ದಾರಿಗಳು, ಉದ್ಯೋಗದಲ್ಲಿ ಬಡ್ತಿ ಅವಕಾಶಗಳು ಹೆಚ್ಚಾಗುತ್ತದೆ ಮತ್ತು ಕಾರ್ಯಕ್ರಮವನ್ನು ಉತ್ತಮಗೊಳಿಸಲು ವ್ಯವಹಾರಕ್ಕೆ ಜೀವನ ಸಂಕೋಲ ತರುತ್ತದೆ. ವಿದ್ಯಾಭ್ಯಾಸ, ಉದ್ಯೋಗ, ವ್ಯಾಪಾರ, ಗಂಡ ಹೆಂಡತಿ ಕಲಹ, ಮದುವೆ ವಿಳಂಬ, ಸಂತಾನ ಸಮಸ್ಯೆ, ಕೋರ್ಟ್ ಕಚೇರಿ, ಇನ್ನು ನಿಮ್ಮ ಸಮಸ್ಯೆ ಏನೇ ಇರಲಿ 3 ದಿನದಲ್ಲಿ ಪರಿಹಾರ ಮಾಡಿಕೊಡುತ್ತಾರೆ ಶ್ರೀ ಪಂಡಿತ್ ಶಂಕರಾಚಾರ್ಯ ತೀರ್ಥರು. ಡಿಸ್ಪ್ಲೇ ಮೇಲೆ ಶೋ ಆಗ್ತಿರುವ ನಂಬರ್ಗೆ ಸಂಪರ್ಕಿಸಿ. ಮುಂದಿನ ರಾಶಿ ತುಲಾ. ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತದೆ. ಕುಟುಂಬ ಮತ್ತು ಸ್ನೇಹಿತರಿಂದ ಬೆಂಬಲ ದೊರೆಯುತ್ತದೆ. ಕುಟುಂಬದ ಸುಧಾರಣೆಗೆ ಅನಗತ್ಯ ವಾದಗಳನ್ನು ತಪ್ಪಿಸಿ. ಕುಟುಂಬ ಸಂತೋಷದ ವಾತಾವರಣ ಇರುತ್ತದೆ. ಉದ್ಯೋಗ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಕಾಣುವಿರಿ. ಕೋಪವನ್ನು ನಿಯಂತ್ರಿಸಿ. ಮುಂದಿನ ರಾಶಿ ವೃಶ್ಚಿಕ. ನಿಮ್ಮ ಕುಟುಂಬದ ಜೀವನದಲ್ಲಿ ಸಂತೋಷ ಇರಲಿದೆ, ಆದರೆ ಆತ್ಮವಿಶ್ವಾಸ ಕೊರತೆ ಹೆಚ್ಚಾಗುತ್ತದೆ. ಭಯದಿಂದ ಮನಸ್ಸು ತೊಂದರೆಗೊಳಗಾಗುತ್ತದೆ. ಉದ್ಯೋಗದಲ್ಲಿ ಸ್ಥಳ ಬದಲಾವಣೆ ಸಾಧ್ಯತೆ ಇದೆ. ಕೆಲಸ ಜವಾಬ್ದಾರಿಗಳು ಹೆಚ್ಚುವರಿಯಾಗುತ್ತದೆ. ಕೆಲಸದಲ್ಲಿ ನಿಮಿಷಷ್ಟು ಪ್ರಯಾಣ ಮಾಡಬಹುದು. ಮುಂದಿನ ರಾಶಿ ಧನಸ್ಸು. ಹಣದ ಒಳಹರಿವು ಹೊಸ ಮಾರ್ಗಗಳನ್ನು ಸಂಪರ್ಕಿಸುತ್ತದೆ, ಆದರೆ ಎಚ್ಚರಿಕೆಯಿಂದ ಇರುವುದು ತುಂಬ ಅಗತ್ಯವಾಗಿರುತ್ತದೆ. ಮಾನಸಿಕವಾಗಿ ಕುಗ್ಗುತ್ತೀರಾ. ಸಹೋದರರಿಂದ ಸಹಾಯದಿಂದ ಆದಾಯ ಹೆಚ್ಚಿಗೆ ಆಗುತ್ತದೆ. ಹೊಸ ಅವಕಾಶಗಳನ್ನು ದೊರೆಯುತ್ತದೆ. ಕುಟುಂಬದ ಸದಸ್ಯರಿಂದ ಬೆಂಬಲ ದೊರೆಯುವ ಸಾಧ್ಯತೆ ಇದೆ. ವೃತ್ತಿ ಜೀವನದಲ್ಲಿ ಪ್ರಗತಿ, ಹೊಸ ಅವಕಾಶಗಳು ಸಿಗುತ್ತಾ ಹೋಗುತ್ತದೆ. ಸಂಗಾತಿಯೊಂದಿಗೆ ಜಗಳವಾಡಬೇಡಿ. ಮುಂದಿನ ರಾಶಿ ಮಕರ. ದುರ್ಬಲತೆ ಎದುರಾದರೂ ಅದನ್ನು ಸ್ವೀಕರಿಸಿ, ಅದು ಭಾವನಾತ್ಮಕ ಬೆಳವಣಿಗೆಗೆ ಸ್ಫೂರ್ತಿಯಾಗುತ್ತದೆ. ನಿಮ್ಮ ಭಾವನೆಗಳನ್ನು ಚಿಂತಿಸಲೇ ಪ್ರಯತ್ನಿಸಿ. ಶೈಕ್ಷಣಿಕ ಕೆಲಸದಲ್ಲಿ ಉತ್ತಮ ಪಾಲುದಾರಿಕೆ ಬರುತ್ತದೆ. ಕಚೇರಿಯಲ್ಲಿ ಕಾರ್ಯಕ್ರಮ ಉತ್ತಮವಾಗಿರುತ್ತದೆ. ಮುಂದಿನ ರಾಶಿ ಕುಂಭ. ಚಡಪಡಿಕೆ ಅಥವಾ ನಿರ್ಮಲನೆ ಭಾವನೆಗಳು ಅನುಭವಿಸುವಿರಿ. ಸಂಗೀತ ಅಥವಾ ಕಲೆಗಳ ಮೂಲಕ ಭಾವನೆಗಳನ್ನು ಸೃಜನಾತ್ಮಕವಾಗಿ ವ್ಯಕ್ತಪಡಿಸಿ. ಹರ್ಷಮಯವಾಗಿರುತ್ತದೆ. ಇತರರ ಅನಗತ್ಯ ಖರ್ಚುಗಳನ್ನು ದೂರವಿಡಿ. ಮುಂದಿನ ರಾಶಿ ಮೀನ. ಕೆಲವು ಏರಿಳಿತಗಳು ಕಂಡುಬರುತ್ತದೆ. ಸೋಮಾರಿತನದಿಂದ ದೂರವಿರಿ. ಕೆಲವರ ಕುಟುಂಬ ಸಮಸ್ಯೆಗಳು ಎದುರಾಗುತ್ತದೆ. ಹಣವನ್ನು ಏರುವಲು ಪಡೆಯುವಿರಿ. ಆರೋಗ್ಯದ ಬಗ್ಗೆ ಹೆಚ್ಚು ಜಾಗೃತಿಯಾಗಿರಬೇಕು. ಪ್ರತಿದಿನ ಯೋಗ ಮತ್ತು ಧ್ಯಾನ ಮಾಡಿ ಆರೋಗ್ಯಕರ ಜೀವನವನ್ನು ಶೈಲಿಯನ್ನು ಏರ್ಪಡಿಸಿಕೊಳ್ಳಿ.